ಏನಾಯ್ತಕ್ಕ? ಗೊತ್ತಿಲ್ಲ ಕಣೆ ಪೂಜಾ, ಅಮ್ಮ ಫೋನ್ ಮಾಡಿದ್ಲು, ತುಂಬಾನೇ ಗಾಬರಿ ಆಗಿದ್ದಾಳೆ. ಅದೇನೋ ಮನೆ ಮರ್ಯಾದೆ ಎಲ್ಲ ಬೀದಿಗೆ ಬಂತು, ನ್ಯೂಸ್ ಚಾನೆಲ್ ಹಾಕಿ ನೋಡು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಅದೇನಂತ ಒಂದ್ಸಲ ನೋಡಿ. ಕೋಟ್ಯಾಧೀಶ್ವರ ಆದೀಶ್ವರ್ ಕಾಮತ್ ಹಾಗೂ ಭಾಗ್ಯ ಸೂರ್ಯವಂಶಿ ಕೆಲವು ದಿನಗಳಿಂದ ಜೊತೆಗೆ ಓಡಾಡ್ತಾ ಇದ್ದು ಇವರಿಬ್ರು ಕೂಡ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಗೌರಿ ಶಾಕೆ ಅಂತ ಗ್ರೇಟ್ ವ್ಲಾಗರ್ ಹತ್ರ ಬೇಷ್ ಅನ್ಸ್ಕೊಂಡಿರುವಂತಹ ಭಾಗ್ಯ ಈಗ ಆದೀಶ್ವರ್ ಕಾಮತ್ ಅವರ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋಂತಹ ಮಾತು ಹರಿದಾಡ್ತಾ ಇದೆ. ಕಾರ್ನಲ್ಲಿ ಆದೀಶ್ವರ್ ಕಾಮತ್ ಅವರ ಹೆಸರಿಗೆ ಹೊರಗಿರುವಂತಹ ಫೋಟೋ ಈಗ ಸಖತ್ ವೈರಲ್ ಆಗ್ತಾ ಇದೆ. ನೆಟ್ಟಿಗರು ಇವರಿಬ್ಬರ ಮಧ್ಯ ಪ್ರೀತಿ ಪ್ರೇಮ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವುದು ಆ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮಲ್ಲಿ ಮಾತ್ರ. ಶ್ರೇಷ್ಠ, ಇದೆಲ್ಲ ನಿನ್ ಕೆಲ್ಸ ತಾನೆ? ಈ ತಾಣ ನಿನ್ಗಿರೋದು ತಲೆ ಕೆಟ್ಟಿದ್ಯಾ? ನಾನ್ ಯಾಕೆ ಇದನ್ನೆಲ್ಲ ಮಾಡ್ಲಿ? ಸುಮ್ನೆ ಏನೇನೋ ಹೇಳ್ಬಿಡ. ಶ್ರೇಷ್ಠ, ನಿಜ ಹೇಳು, ಇದು ನಿನ್ ಕೆಲ್ಸಾನೇ. ನಾನ್ ಯಾಕೆ ಅದನ್ನೆಲ್ಲ ಮಾಡ್ಲಿ? ಸುಮ್ನೆ ಏನೇನೋ ಮಾತಾಡಬೇಡ, ಸುಮ್ನೆ ನನ್ನ ಬ್ಲೇಮ್ ಮಾಡಬೇಡ. ಶ್ರೇಷ್ಠ, ನ್ಯೂಸ್ ನಲ್ಲಿ ಬರ್ತಿರೋ ವಿಷಯಸ್ ನಲ್ಲಿ ಆ ಇವೆಂಟ್ ಬಗ್ಗೆ ಎಲ್ಲ ಬರ್ತಿದೆ, ಆಮೇಲೆ ಬ್ಯಾನರ್ದು ಫೋಟೋಸ್ ಎಲ್ಲ ಇದೆ. ಆತರ ಇದ್ಮೇಲೆ ಈ ಫೋಟೋಸ್ ಎಲ್ಲ ತೆಗ್ದು ನೀನೇ ತಾನೆ? ಈ ತಾಂಡ ಜಸ್ಟ್ ಬಿಕಾಸ್ ನನ್ನ ಪಿಕ್ಚರ್ಸ್ ನೆಲ್ಲ ತೆಗ್ದೆ ಅನ್ನೋ ಮಾತ್ರಕ್ಕೆ ನಾನೇ ಅಂತ ಹೇಗೋ ಹೇಳ್ತೀಯಾ? ನಾನು ಅದನ್ನೆಲ್ಲ ತೆಗ್ದು ನನ್ನ ಆಫೀಸ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಬೇರೆ ಯಾರಾದ್ರೂ ಮಾಡಿರ್ಬೋದಲ್ವಾ? ನೋಡು ಶ್ರೇಷ್ಠ, ನೀನ್ ಹೇಳ್ತಿದ್ಯಾ ಅಂತ ನಂಬ್ತಾ ಇದ್ದೀನಿ, ಬಟ್ ಇದ್ರ ಹಿಂದೆ ನಿನ್ ಕೈವಾಡ ಇದೆ ಅಂತ ನನ್ಗೇನಾದ್ರೂ ಗೊತ್ತಾದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ನಂಗೆ ಎಲ್ಲಾ ವಿಷಯನೂ ಗೊತ್ತಾಯ್ತು. ಅಲ್ಲ ಭಾಗ್ಯ, ಏನ್ ನ್ಯೂಸ್ ಸ್ಪ್ರೆಡ್? ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ. ಹಾಪ, ಏನೋ ಇದೆಲ್ಲ? ಅಪ್ಪ ನನಗೂ ಗೊತ್ತಾಗ್ತಾ ಇಲ್ಲ, ನಾನು ಅದೇ ಟೆನ್ಷನ್ ಅಲ್ಲಿ ಇದ್ದೀನಿ. ನೋಡು ಆದಿ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಭಾಗ್ಯ ಏನು ಅಂತ ಇನ್ನೂ ಚೆನ್ನಾಗಿ ಗೊತ್ತು. ನೋಡು, ಒಟ್ಟಿಗೆ ಅನ್ನ ತಿನ್ನೋರು ಯಾರು ಇಂಥ ಕೆಲಸ ಮಾಡೋದಿಲ್ಲ. ಮಾಡಿದ್ರು ಅವ್ರ ಉದ್ಧಾರ ಆಗದೆ. ಈಗ ನೀನು ಗಾಬರಿ ಆದ್ರೆ ಭಾಗ್ಯನಿಗೂ ತುಂಬಾ ಗಾಬರಿ ಆಗುತ್ತೆ. ಪಾಪ ಅವಳು ಈಗಾಗಲೇ ತುಂಬಾ ನೋವು ಅನುಭವಿಸಿದಾಳೆ. ಅವಳು ಇದು ಅವಳಿಗೆ ಎಫೆಕ್ಟ್ ಆಗದೆ ಇರೋ ತರ ನೋಡ್ಕೊ, ಸ್ವಲ್ಪ ಸಮಾಧಾನ ಮಾಡೋ. ಸರಿಯಪ್ಪ. ನೋಡಿ ಅದೇವ್ರೆ, ನಮ್ಮಿಬ್ರು ಮಧ್ಯೆ ಸ್ನೇಹ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದು ನಿಮ್ಗೂ ಗೊತ್ತು, ನನಗೂ ಗೊತ್ತು, ನಮ್ಮ ಮನೆಯವ್ರು ಎಲ್ರಿಗೂ ಗೊತ್ತು. ನೋಡೋರು 1000 ಮಾತಾಡ್ಬೋದು, ಆದ್ರೆ ನಾವಿವಾಗ ಧೈರ್ಯವಾಗಿಲ್ಲ ಅಂದ್ರೆ ಇವ್ರುಗಳು ತೋರ್ಸಿದ್ದೆ ನಿಜ ಅನ್ಕೊಂಡ್ಬಿಡ್ತಾರೆ. ಅದೇವ್ರೆ, ಇದೆಲ್ಲ ಸರಿಯಾಗ್ಬೇಕು ಅಂದ್ರೆ ನಾವು ಧೈರ್ಯವಾಗಿರ್ಬೇಕು. ಅಂಕಲ್, ನನಗ್ ಗೊತ್ತು ನೀವು ತುಂಬಾ ಬೇಜಾರಲ್ಲಿದ್ದೀರಾ ಅಂತ. ಬರ್ತಿರೋ ಮೊದಲೇ ಸಮಸ್ಯೆ ಏನಲ್ಲ ಇದು. ಈ ತರ ತುಂಬಾ ಸಮಸ್ಯೆ ಬಂದ್ ಹೋಗಿದೆ, ಆದ್ರೆ ಇಲ್ಲಿವರೆಗೂ ಅಮ್ಮಂಗ್ ಯಾವ್ದೇ ರೀತಿ ಕಳಂಕ ಬಂದಿಲ್ಲ. ಹೌದು ಬಾವ, ನನ್ನ ಅಕ್ಕ ಒಂಥರ ಬೆಂಕಿ ಇದ್ದಾಗೆ. ಈ ತರ ಯಾರೇ ಅವಳನ್ನ ಆಡ್ಕೊಳಕ್ ಬಂದ್ರು ಅವರೇ ಸುಟ್ಟೋಗ್ತಾರೆ. ಈ ತರ ಮಾಡ್ದವ್ರ ಯೋಗ್ಯತೆ ಏನು ಅಂತ ಇಲ್ಲೇ ಗೊತ್ತಾಗ್ತಿದೆ.
ಅದಕ್ಕೆ ನಿಮ್ ಮುಂದೆ ಹೆಮ್ಮೆಯಿಂದ ಒಂದಲ್ಲ ಒಂದಿನ ನಿಂತ್ಕೋತೀನಿ ಅಂತ ಅನ್ಕೋತಿದ್ದೆ. ಅದೇ ಪ್ರತಿ ಸೋತು ನಿಲ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಆದಿ, ಕನ್ನಿಕಾ, ಕಿಶನ್, ಮಹಿತನ ನನ್ ಮಡ್ಲಿಗೆ ಹಾಕಿ ಇವ್ರ ಜವಾಬ್ದಾರಿ ನಿಂದು ಅಂತ ಹೇಳೋದ್ರಿ. ಅದನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಹಾಗಾಗ್ತಿಲ್ಲ. ಅದಕ್ಕೆ ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ. ಅದ್ರಲ್ಲೂ ಆದಿ ವಿಷಯಕ್ಕೆ ಆದಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಆದ್ರೆ ಈಗೀಗ ಅವ್ನು ಏನೇ ನಿರ್ಧಾರ ತಗೊಂಡ್ರು ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಈ ತರ ಎಲ್ಲ ಅವಾಂತರಗಳಾಗ್ತಾ ಇದೆ. ನಾನು ಅತ್ತೆ ಆಗಿ ಸೋಲ್ತಾ ಇದ್ದೀನಿ. ಅದಕ್ಕೆ ಸೋಲ್ತಾ ಇದ್ದೀನಿ. ನೋಡು ಮೀನಾಕ್ಷಿ, ಸುಮ್ನೆ ನೀನು ಏನೇನೋ ಯೋಚನೆ ಮಾಡ್ತಿದ್ಯಾ. ಖಂಡಿತ ನೀನ್ ಸೋಲ್ತಾ ಇಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಇಲ್ಲಣ್ಣ, ನಾನು ಏನೇನೋ ಯೋಚನೆ ಮಾಡ್ತಾ ಇಲ್ಲ. ಇರೋದನ್ನೇ ಹೇಳ್ತಾ ಇದ್ದೆ. ಆದಿ ಎಲ್ಲಿ ನಮ್ ಕೈ ತಪ್ಪ ಹೋಗ್ತಾನೋ ಅಂತ ಭಯ ಆಗ್ತಿದೆ. ಈ ತರ ಎಲ್ಲ ಏನೇನೋ ಯೋಚನೆ ಬರುತ್ತಣ್ಣ. ಹಾ ಹೌದು, ಭಾಗ್ಯ ಒಳ್ಳೆ ಆದ್ರೆ ನಮ್ಮ ಆದಿ ಭವಿಷ್ಯ ಏನಣ್ಣ? ಇಲ್ಲಣ್ಣ, ಮದ್ವೆ ಆಗೋವರೆಗೂ ಈ ತರ ಸುದ್ದಿಗಳು ಹರಿದಾಡ್ತಾನೆ ಇರುತ್ತೆ. ಅದಕ್ಕೆ ಇದೆಲ್ಲ ಸರಿ ಆಗ್ಬೇಕು ಅಂದ್ರೆ ಆದಿ ಮದ್ವೆ ಆಗ್ಲೇಬೇಕಣ್ಣ. ಅವನ್ ಬಂದ್ ಕೂಡ್ಲೆ ನೀನೇ ಅವನ ಹತ್ರ ಮಾತಾಡಿ ಇದನ್ನೆಲ್ಲ ಸರಿ ಮಾಡ್ಬೇಕು. ಅವನು ನಿನ್ ಮಾತು ಕೇಳ್ತಾನಣ್ಣ. ಆ ದಿನ ಹೀಗ್ ನೋಡೋದಕ್ಕೆ ನನ್ನಿಂದ ಆಗಲ್ಲಣ್ಣ. ಸರಿ ಮೀನಾಕ್ಷಿ, ಅವನ್ ಮನೆಗೆ ಬರ್ಲಿ, ನಾನೆಲ್ಲ ಮಾತಾಡ್ತೀನಿ. ದೇವ್ರೆ, ಈಗ ನಾವೆಲ್ಲ ಅಲ್ಲಿಗೆ ಹೋಗ್ಲೇಬೇಕಾ? ಪಾಪ ನಾವೆಲ್ಲ ಅಲ್ಲಿಗೆ ಹೋದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ತಾನೆ. ನೋಡಿ ಭಾಗ್ಯ, ಹೋದ್ರೆ ಕಷ್ಟ ಅಲ್ಲ, ಹೋಗ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಪಾಪ ಅವ್ರು ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ, ನಾವು ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತಲ್ವಾ? ನೋಡಿ, ಅವರು ಬೇಜಾರ್ ಮಾಡ್ಕೋತಾರೆ. ಅಲ್ಲ ದೇವ್ರೆ, ಆದ್ರೂ ಇಲ್ಲ ಭಾಗ್ಯ, ನನ್ ಫ್ರೆಂಡ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವು ಹೋಗ್ಲಿಲ್ಲ ಅಂದ್ರೆ ಜಂಬ ಅನ್ಕೋತಾರೆ. ಚೆನ್ನಾಗುತ್ತೆ, ಬಾ ಹೋಗೋಣ. ಹೌದು, ಪೂಜಾ ಕಿಶನ್ ಎಲ್ಲಿ? ಆದಿ ಅಂಕಲ್ ಅವ್ರಿನ್ನೂ ಅಲ್ಲೇ, ನೀವೆಲ್ಲ ಹೊರಡಿ ನಾವ್ ಅಲ್ಲೇ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಹೌದಾ, ಸರಿ ಹಾಗಾದ್ರೆ ನಡೀರಿ. ಓಯ್, ಒಂದ್ ನಿಮಿಷ, ನಾನು ಫೋನ್ ತರ್ಲಿಲ್ಲ. ನೀವು ಹೋಗ್ತಾರಿ, ನಾನು ಫೋನ್ ತಗೊಂಡ್ ಬಂದ್ಬಿಡ್ತೀನಿ. ಬೇಗ ಬಾ. ಹಾ ಹಾ ಹಾ. ಏನಮ್ಮಿ, ನಮ್ಮ ಹುಡುಗ ಏನೋ ನಿನ್ನ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾನಂತೆ. ನೀನ್ ನೋಡಿದ್ರೆ ಅವನ್ನ ಲವ್ವೇ ಮಾಡಲ್ಲ ಅಂತ ಹೇಳುತ್ತೆ. ಯಾಕೆ? ಇಲ್ಲಿ ನೋಡು, ನಮ್ಮ ಹುಡುಗ ಏನ್ ಕಮ್ಮಿ ಆಗೈತೆ? ಅಂದ ಇಲ್ವಾ, ಚಂದ ಇಲ್ವಾ, ಪರ್ಸನಾಲಿಟಿ ಇಲ್ವಾ? ಹ ಆಯ್ತು, ಇವನು ಬೇಡ, ನಾನ್ ಚೆನ್ನಾಗಿದ್ದೀನಿ ತಾನೆ. ಹ ನನ್ನೇ ಲವ್ ಮಾಡು. ಸರಿ ಬಿಡು, ನಿನ್ ಫ್ರೆಂಡ್ ಇನ್ನೊಬ್ಳಿದಾಳಲ್ಲ, ಅವಳನ್ನ ಈ ನನ್ನ ಮನೆಗೆ ಸೆಟಪ್ ಮಾಡ್ಕೊಡು. ಏಯ್, ಕಣ್ಣಲ್ಲಿ ನೀರ್ ಹಾಕ್ತಾವಳಲ್ಲ.
ಯಾಕಮ್ಮಿ ಹೇಳ್ತೀಯಾ? ನಾನು ಒಂದ್ಸಲಿ ಲವ್ ಮಾಡಿ ನೋಡು, ನಿನ್ನಂತ ಅದೃಷ್ಟ ಅಂತ ಯಾರು ಇರಲ್ಲ. ಏಯ್ ನಿಮ್ಮನೇಲೂ ಅಕ್ಕ ತಂಗಿರ ಅಂತ ಇರ್ತಾರೆ ತಾನೆ, ಅವ್ರ ಹತ್ರನೂ ಇದೇ ತರ ನಡ್ಕೊಳ್ತೀರಾ? ಏಯ್ ಇದ್ಯಾವ್ದ ಹೊಸ ಮಚ್ಚ ಇವರಾ ಸ್ಕೂಲ್ ಇವೆಂಟ್ ಬಂದಿದ್ರಲ್ಲ ಅವರು. ನೋಡಮ್ಮೆ, ನಿಂದ ಎಷ್ಟು ಕೆಲಸ ಐತೆ ಅಷ್ಟು ಮುಗಿಸ್ಕೊಂಡು ಹೋಗ್ತಾ ಇರೋ. ಸುಮ್ನೆ ನಮ್ಮ ವಿಷಯಕ್ಕೆಲ್ಲ ಬಂದು ನಮ್ಗಳು ಸೈಕ್ ಮಾಡ್ಬೇಡ. ಏನ್ರಿ ಹಾ ಏನ್ ಮಾಡ್ತೀರಾ? ನೀವುಗಳು ಮಾಡ್ತಿರೋ ಮನೆ ಹಾಳ್ ಕೆಲ್ಸ ನೋಡ್ಕೊಂಡು ಸುಮ್ನೆ ನಿಂತಿರ್ಬೇಕಾ? ಏಯ್ ಏನ್ ಧ್ವನಿ ಏರ್ಸ್ಬಿಟ್ಟು ಮಾತಾಡ್ತಾ ಇದ್ಯಾ? ಹೆಂಗೈತೆ ಮೈಗೆ? ಈ ತರಾನೇ ಆಡ್ತಿದ್ರೆ ಧ್ವನಿನೂ ಏರಿಸ್ತೀನಿ, ಅಗತ್ಯ ಬಿದ್ರೆ ಕೈಯೂ ಏರಿಸ್ತೀನಿ. ಅಕ್ಕ ಅಕ್ಕ ಅವ್ರ ಹತ್ರ ಗಲಾಟೆ ಬೇಡ ಅಕ್ಕ, ಅವ್ರು ಸರಿ ಇಲ್ಲ. ಅವ್ರ ಏನ್ ಮಾಡಕ್ಕೂ ಎಸಲ್ಲ. ಪ್ಲೀಸ್ ಅಕ್ಕ, ಏನು ನೋಡಿಲ್ಲ ಅನ್ನೋ ತರ ಹೋಗ್ಬಿಡಿ. ಅರೆ ಇದೇನಿದು? ನೀವುಗಳು ಇವ್ರುಗಳಿಗೆಲ್ಲ ಯಾಕೆ ಭಯ ಪಡ್ತಿದ್ದೀರಿ? ಅಗ್ದವ್ರಿಗೆ 4 ಗುದ್ದು ಜಾಸ್ತಿ ಅನ್ನೋ ಮಾತು ಕೇಳಿಲ್ವಾ? ಇವ್ರುಗಳು ಎದುರು ನಿಂತು ವಾಪಸ್ ಮಾತಾಡಿಲ್ಲ ಅಂದ್ರೆ ಹೀಗೆ ಆಗೋದು. ಈ ತರ ತಮಾಷೆಗಳು ಮಾಡಿದಾಗ ತಿರುಗ್ಸ್ 4 ಕೊಟ್ರೆ ಸರಿ ಹೋಗುತ್ತೆ. ಏನ್ ಮಚ್ಚ ಬೇಜಾನ್ ಎಗರ್ಲಾಡ್ತಾವಳೆ? ಹ್ಞೂ ಮಚ್ಚ, ನಮ್ಮೂರಿಗೆ ಬಂದು ನಮ್ಮ ಮೇಲೆ ಎಗರಾಡ್ತಾ ಇದ್ದಾಳೆ. ಏಯ್ ಏನ್ ಈ ತರ ಎಲ್ಲ ಮಾತಾಡಿ ನಮ್ಮ ಹಳ್ಳಿ ಹೀರೋಯಿನ್ ಆಗ್ಬೇಕು ಅಂತ ಇದ್ಯಾ? ಏಯ್ ನಿನ್ನಂತರ ಎಷ್ಟು ಜನ ಲೈಫಲ್ಲಿ ನೋಡಿದೀನಿ ಗೊತ್ತಾ? ಸುಮ್ನೆ ನೀನ್ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋ. ನನ್ನಂಥವ್ರನ್ನ ಎಷ್ಟೋ ಜನನ ನೋಡಿರ್ಬೋದು, ಆದ್ರೆ ನನ್ನ ನೋಡಿಲ್ಲ. ಏನ್ ಬೇಜಾರ್ ಮಾತಾಡ್ತಾ ಇದ್ಯಾ? ನೀನಿ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಅಯ್ಯೋ ನೀನು ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏ ಸಿಟಿ ಪೀಸು, ಇದೆಲ್ಲ ನಮ್ಮ ಹತ್ರ ಬೇಡ. ನಾವುಗಳು ಯಾರು ಸರಿ ಇಲ್ಲ. ಏಯ್ ಏನ್ರೋ ಮಾಡ, ಹೆಣ್ಮಕ್ಳ ಮೇಲೆ ಪೌರುಷ ತೋರಿಸಿ ಬಿಲ್ಡಪ್ ಬೇರೆ ತಗೋತೀರಾ?
ಅಣ್ಣ ನೀನೇನ್ ಮಾಡ್ತಿದ್ದೆ ಅಣ್ಣ ಇಲ್ಲಿ? ಅಣ್ಣ ಅಲ್ಲಿ ಒಂದ್ ದೊಡ್ಡ ಗಲಾಟೆ ಆಗ್ತಿದ್ದಣ್ಣ. ನೀನ್ ನೋಡಿದ್ರೆ ಕಬ್ನ ಹತ್ತಿದ್ಯಾ? ಏನೋ ಏನ್ ಹೇಳ್ದೆ? ಅಣ್ಣ ಕಾಲ ಹುಡುಗಿರಿ ಲೈನ್ ಆಗ್ತಿದ್ದೇನಣ್ಣ, ಕೇಳಿದವ್ರಿಗೆಲ್ಲ ಹೊಡಿತಿದ್ದೇನಣ್ಣ. ಓ, ಆ ಕಾಳ ಮತ್ತೆ ಶುರು ಹಚ್ಕೊಂಡ. ಒಮ್ಮೆ ಆ ಗ್ರಾಚಾರ ಬಿಡಿಸಿದ್ದೆ, ಈಗ ಮಂಗಳಾರತಿನ ಮಾಡ್ಬೇಕಾಗುತ್ತೆ ಅವನಿಗೆ. ಅತಿಥಿಯೇ ದೇವ ಭವ ಅನ್ನೋ ಊರ್ನರ್ ನಾವು, ಅಂತದ್ರಲ್ಲಿ ನಮ್ಮೂರಿಗೆ ಬಂದಿರೋ ಅತಿಥಿಗಳಿಗೆ ಸಮಸ್ಯೆ ಆಗ್ತಿದೆಯಾ? ಆ ತರ ಆಗ್ತಿದೆ ಅಂತಂದ್ರೆ ಈ ಕರಿಬಸಪ್ಪ ಸುಮ್ನೆ ಇರೋ ಮಾತೆ. ಕರಿಬಸಪ್ಪ ಕಂಡ್ರು ತೊಡೆದ್ರೆ ಏಟ್ಗೆ ಕೈ ಕಾಲ್ ಮಾಡಿದ್ದು ಸರಿಯಾಗಿಲ್ಲ. ಅವ್ನು ಸಿಕ್ಕಿದ್ರೆ ಅಷ್ಟೇ ಓಡಲ್ಲ ಓಡ್ರ. ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ನಮ್ಮ ಊರಲ್ಲೇ ಇದೀರಲ್ವಾ, ಓಡ್ಕೊತೀನಿ ಕೈಗೆ. ಈಗಲೂ ನನ್ನ ಮಕ್ಕಳಾಗಿ ಒಬ್ಬೊಬ್ಬನಿಗೆ ಆಯ್ತು ನಿಮ್ಗೆ. ನಮ್ಮೂರಿಗೆ ಬಂದಿರೋ ನಿಮಗೆ ಈ ತರ ಆಯ್ತಂತ ಕೇಳಿ ಮನಸ್ಸಿಗೆ ಬಹಳ ಬೇಜಾರಾಯ್ತು. ನಮ್ಮೂರಿಗೆ ಬಂದಿರೋ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕರ್ತವ್ಯ ನಮ್ದಾಗಿತ್ತು. ಆದ್ರೆ ಅದರಲ್ಲಿ ಲೋಪ ಆಗಿದೆ. ದಯವಿಟ್ಟು ನನ್ ಕ್ಷಮಿಸಿ. ಅಯ್ಯೋ ಹಾಗೇನು ಇಲ್ಲ, ನೀವು ಬಂದಿದ್ದಕ್ಕೆ ಭಯ ಪಟ್ಕೊಂಡು ಓಡ್ ಹೋದ್ರು. ಇಲ್ಲಿದ್ರೆ ಏನಾಗ್ತಿತ್ತೋ ಏನೋ. ಇಲ್ಲ ಅಂದ್ರೆ ಏನು ಆಗ್ತಿರ್ಲಿಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ನೋಡಿ, ಈ ತರ ಏನಾದ್ರೂ ನೆಕ್ಸ್ಟ್ ಟೈಮ್ ಆದ್ರೆ ನನಗೊಂದು ಫೋನ್ ಮಾಡಿ, ನಾನು ಬರ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೂ ಒಂದು ಸಣ್ಣ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ತೀವಿ. ಆಯ್ತು, ಹೋಗಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ತೆ. ಅದೇವ್ರೆ, ನೀವು ಬರ್ತೀರಾ ಅಂತ ನಾವು ತಿಳ್ಕೊಂಡೇ ಇರ್ಲಿಲ್ಲ. ನೀವು ಇವತ್ತು ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು. ಅಯ್ಯೋ ಅದ್ರಲ್ಲೇನಿದೆ, ನೀವು ಅಷ್ಟು ಪ್ರೀತಿಯಿಂದ ಕರೆದ ಮೇಲೆ ನಾವು ಬರ್ದೇ ಇರಕ್ಕಾಗತ್ತೆ. ಹಾಗಲ್ಲ, ನೀವು ಅಷ್ಟು ದೊಡ್ಡವರಲ್ಲ, ಬರ್ತೀರೋ ಇಲ್ವೋ ಅನ್ಕೊಂಡಿದ್ವಿ. ಅಯ್ಯೋ ಆ ಮಾತಾಡ್ಬೇಡಿ. ದೊಡ್ಡವರು ಚಿಕ್ಕವರು ಅಂತೆಲ್ಲ ಏನು ಇಲ್ಲ. ಜಗತ್ತಲ್ಲಿ ಎರಡೇ ತರ ಜನ, ಒಳ್ಳೆಯವರು ಕೆಟ್ಟವರು ಅಷ್ಟೇ. ನಾನು ಅನ್ಕೊಂಡಂಗೆಲ್ಲ ಆಗ್ತಾ ಇದೆ. ಇನ್ನೂ ಏನಾದ್ರೂ ಮಾಡ್ಬೇಕು. ಒಟ್ನಲ್ಲಿ ಈ ಆದಿ ಭಾಗ್ಯ ಮಾತಾಡದೆ ಇರೋ ತರ ಮಾಡ್ಬೇಕು. ಏನ್ ಮನೆ ಹಾಳು ಪ್ಲಾನ್ ಮಾಡ್ತಿದ್ಯಾ? ಏನು ಮನೆ ಹಾಳ್ ಪ್ಲಾನ? ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದೀರಾ? ನಾನು ಅದನ್ನೇ ಮಾಡ್ತಾ ಕೂತ್ಕೊಳ್ಳ? ಏನ್ ಕೆಲ್ಸ ಇದೆ? ಬೇರೆ ಏನ್ ಕೆಲ್ಸ ಇದೆ ನಿನಗೆ? ಅದೇ ಕೆಲ್ಸ ತಾನೇ. ನೋಡು, ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಚಾನಲ್ ನ್ಯೂಸ್ ಎಲ್ಲ ನೀನೇ ಹಬ್ಸಿದೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅವ್ರಿಬ್ಬರ ಮಧ್ಯ ತಂದ್ ಹಾಕೋದಕ್ಕೆ ಈ ತರ ಮನೆ ಹಾಳು ಕೆಲ್ಸ ಮಾಡಿರ್ತೀಯ. ಆದ್ರೆ ಒಂದಂತೂ ನಿಜ ಶ್ರೇಷ್ಠ, ನೀನ್ ಈಗ ಏನ್ ಸುಳ್ಳು ಸುದ್ದಿ ಹಬ್ಸಿದೀಯಲ್ಲ, ಅದು ಸದ್ಯದಲ್ಲೇ ಸತ್ಯ ಆಗುತ್ತೆ. ಭಾಗ್ಯಂಗೆ ಒಂದೊಳ್ಳೆ ಜೀವನ ಶುರು ಆಗುತ್ತೆ. ಇದು ಈ ಕುಸುಮ ಕೊಡ್ತಿರೋ ಮಾತು.